ಇಲ್ಲಿ ಭಿನ್ನರಾಶಿ ರೂಪ, ಅದರಲ್ಲಿ ಅಂಶ ಯಾವುದು, ಛೇದ ಯಾವುದು ಮತ್ತು ದಶಮಾಂಶ ರೂಪದಲ್ಲಿ ನಾವು ಈ ಚಾರ್ಟ್ ಅನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಒಂದು ಉದಾಹರಣೆ ನೋಡಿ. 10ನೇ 1 ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಭಿನ್ನರಾಶಿಯಲ್ಲಿ ಏನ್ ಹೇಳ್ತೀವಿ ಇದಕ್ಕೆ? 10ನೇ 1. ಇದರಲ್ಲಿ ಅಂಶ ಯಾವುದು? ಎಷ್ಟು ಅಂಶ ಎಷ್ಟಿದೆ? 1. ಛೇದ ಎಷ್ಟಿದೆ? 10. ಅದನ್ನು ನಾವು ದಶಮಾಂಶ ರೂಪದಲ್ಲಿ 0.1 ಅಂತ ಹೇಳ್ತೀವಿ. ಎರಡನೇ ಉದಾಹರಣೆ, ಇದನ್ನು ಯಾರು ಓದ್ತೀರಿ? ಎದ್ದಿದ್ದು ಓದು. ಓದು, ಭಿನ್ನರಾಶಿ ರೂಪದಲ್ಲಿ ಓದು. ಎಸ್, ಗುಡ್. ಚಪ್ಪಾಳೆ ತಟ್ಟವನಿಗೆ. ಏನಿದು? 10ನೇ 2. ಏನಿದು? ಇದರಲ್ಲಿ ಅಂಶ 2 ಇದೆ, ಛೇದ 10 ಇದೆ. ಇದನ್ನು ನಾವು ದಶಮಾಂಶ ರೂಪದಲ್ಲಿ 0.2 ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನ ಯಾರು ಓದ್ತೀರಿ? ಜೋರಾಗಿ ಹೇಳು. 100ನೇ 1. ಏನಿದು? 100ನೇ 1ರಲ್ಲಿ ಅಂಶ ಎಷ್ಟಿದೆ? ಛೇದ ಎಷ್ಟಿದೆ? ಇದನ್ನು ನಾವು ದಶಮಾಂಶ ರೂಪದಲ್ಲಿ ನೋಡಿದಾಗ 0.01 ಅಂತ ಹೇಳ್ತೀವಿ. ನೆಕ್ಸ್ಟ್ ಇದನ್ನ ಯಾರು ಓದ್ತೀರಿ? ನೀ ಹೇಳು. ಓದ ಮೊದಲು, ಆಮೇಲೆ ಹೇಳಿ ಅಂತ. ಈಗ ಯಾರು ಓದಿದಲ್ಲ ಓದು. ನೀವು 1021. ಇಲ್ಲಿ 1000 ಇದೆ. 1021. 21 ಅಂಶ, 1000 ಛೇದ ಅಂತ ಹೇಳ್ತೀವಿ. ಇದನ್ನು ನಾವು ದಶಮಾಂಶ ರೂಪದಲ್ಲಿ ಹೇಳಿದಾಗ 0.01 ಅಂತ ಹೇಳ್ತೀವಿ. ಇಲ್ಲಿ ಬಿಡಿ ಮತ್ತು ದಶಮಾಂಶಗಳ ನಡುವಿನ ಬಿಂದುವನ್ನ ನಾವು ದಶಮಾಂಶ ಬಿಂದು ಅಂತ ಕರಿತೀವಿ.